ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಚೆ ಕಡೆ ಆಟ ಆಡ್ತಿರ್ತಾಳೆ. ನಾವು ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರೂ ಈ ದೀಪುನ ನನ್ನ ಕಡೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಕಣಿ, ಎಷ್ಟೇ ಟ್ರೈ ಮಾಡಿದ್ರೂ ಅವಳು ನನ್ನ ಕಡೆಗೆ ಬರ್ತಾನೆ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ, ಈ ಮಕ್ಕಳೇ ಹಂಗೇ, ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಫಸ್ಟು ಅವ್ರ ಮನಸ್ಸನ್ನ ಗೆಲ್ಲಬೇಕು, ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೋಬೇಕು, ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ಕೊಡಿಸ್ಬೇಕು. ಆವಾಗ ಸ್ಲೋಲಿ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಆ ನಂಬಿಕೆ ಬಂದ ಮೇಲೆ ಅವರು ನಾವು ಹೇಳ್ದಂಗೆಲ್ಲ ಕೇಳ್ತಾರೆ. ಆ ಥರ ನೀನು ಅವಳನ್ನ ನಿನ್ನ ಕಡೆ ಮಾಡ್ಕೋಬೇಕು ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹೌದಾ, ಇಷ್ಟೊಂದೆಲ್ಲ ಇದೆಯಾ, ಮಕ್ಳಿಗೆ ಹಿಂಗೆಲ್ಲ ಪುಸಿ ಹೊಡಿಬೇಕಾ ಅಂತ ಕೇಳ್ತಿರ್ತಾಳೆ. ಹೌದು, ನಾವು ಫಸ್ಟ್ ಅವ್ರ ಕಡೆಗೆ ಹೋಗಿ ಅವ್ರನ್ನ ನಮ್ಮ ಪ್ರೀತಿಯಲ್ಲಿ ನಾವು ಬಂಧನ ಮಾಡ್ಕೋಬೇಕು, ಆಮೇಲೆ ಅವರು ನಾವು ಹೇಳ್ದಂಗೆಲ್ಲ ಕೇಳ್ತಾರೆ ಅಂತ ಹೇಳ್ತಿರ್ತಾಳೆ. ಅವಾಗ ಇನ್ಮೇಲೆ ಮಾಡ್ತೀನಿ ನೋಡಿ, ಇವಳನ್ನ ಸರಿಯಾಗಿ ಏನು ಬೇಕೆಲ್ಲ ಕೊಡಿಸ್ಬಿಟ್ಟು ಹೆಂಗಾರ ಮಾಡಿ ಅವಳನ್ನ ನನ್ನ ಕಡೆಗೆ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಏನೋಪ್ಪ, ಒಟ್ಟಿನಲ್ಲಿ ನೀನು ತುಂಬ ಹುಷಾರಾಗಿರು. ಆ ಶಾರದನ ಮಗಳಲ್ವ, ಎಷ್ಟೇ ಆದ್ರೂ ಅವಳ ಬುದ್ಧಿನೇ ಇರುತ್ತೆ, ಅವಳನ್ನ ಹೆಂಗಿರಬೇಕು ಅಷ್ಟರಲ್ಲೇ ಇರು, ಹುಷಾರಾಗಿರು ಅಂತ ಹೇಳ್ತಾ ಇರ್ತಾಳೆ. ನೀವು ನಾನು ನೋಡ್ಕೊತೀನಿ ಬನ್ನಿ ಕರೆನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಒಳಗಡೆಗೆ ಹೋಗ್ತಾರೆ. ಅದು ವಿಮಲಗೆ ಹಾಲು ತಗೊಂಡು ಕೊಡ್ತಾಳೆ. ಏನಮ್ಮ ಇಷ್ಟೊತ್ತಾದರೂ ಕೆಲಸ ಮಾಡ್ತಾಯಿದ್ಯಾ, ಹೋಗಿ ಮಲ್ಕೋ ಹೋಗು, ನೀನು ಇಷ್ಟೊತ್ತಾದರೂ ಕೆಲಸ ಮಾಡಬೇಡ, ನೀನು ಹೋಗಿ ಎಷ್ಟು ಬೆಳಗ್ಗಿಂದ ಕಷ್ಟಪಟ್ಟು ಕೆಲಸ ಮಾಡಿರ್ತೀಯ, ರೆಸ್ಟ್ ಮಾಡಬೇಕಲ್ವ ನೀನು ಅಂತ ಹೇಳ್ತಿರ್ತಾರೆ. ಈಗ ಹೋಗಿ ಮಲ್ಕೊತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಅವಳು ಆಚೆಗೆ ಬರ್ತಾಳೆ. ಆ ಕಡೆ ಆರತಿ ಬರ್ತಾ ಇರ್ತಾಳೆ. ಆರತಿ, ನೀನು ಎಲ್ಲಾದರೂ ದೀಪನ ನೋಡಿದ್ಯಾ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಹೌದಾ ಅದಕ್ಕೆ ನಾನು ನೋಡ್ತೀನಿ ರೀ ಅಂದ್ಬಿಟ್ಟು ಎಲ್ಲ ಕಡೆಯೂ ಹುಡುಕ್ತಾ ಇರ್ತಾರೆ, ಅಲ್ಲೆಲ್ಲೂ ಸಿಗ್ತಾ ಇರೋಲ್ಲ. ನಾನು ಒಂದ್ಸತಿ ಜ್ಯೋತಿಕನ ರೂಮಲ್ಲಿ ನೋಡ್ಕೊಂಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಜ್ಯೋತಿಕನ ರೂಮ್ಗೆ ಹೋಗಿ ದೀಪು ದೀಪು ಅಂತ ಕೂಗ್ತಾಳೆ. ಅಲ್ಲೂ ಸಿಗೋದಿಲ್ಲ, ಅಲ್ಲೂ ಇಲ್ಲ, ಜೊತೆಗೆ ಜ್ಯೋತಿಕನೂ ಕಾಣಿಸ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಏನು ಮಾಡೋದು, ಎಲ್ಗೂ ಹೋಗ್ಬಿಟ್ಲು ಏನೋ, ಫುಲ್ ಟೆನ್ಷನ್ ಆಗ್ತಿದೆ ಆರತಿ ಅಂತ ಹೇಳ್ತಿರ್ತಾಳೆ. ನೀವು ತಲೆ ಕೆಡ್ಸ್ಕೊಬೇಡಿ ರೀ, ಅದಕ್ಕೆ ನಾನು ಜ್ಯೋತಿಕಂಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆರತಿ ಜ್ಯೋತಿಕಂಗೆ ಫೋನ್ ಮಾಡ್ತಾಳೆ. ಅವಳು ಫೋನೇ ಪಿಕ್ ಮಾಡ್ತಾ ಇರಲ್ಲ. ಅಯ್ಯೋ, ಇವಳು ಫೋನೇ ಬುಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಏನಾಯಿತು ಅಂತ ತಾತ ಬರ್ತಾರೆ, ಹತ್ರನೂ ಬರ್ತಾಳೆ. ಅವಾಗ ಅದೇ ತಾತ ಎಲ್ಲೂ ದೀಪು ಕಾಣಿಸ್ತಾ ಇಲ್ಲ ಅಂತ ಆರತಿ ಹೇಳ್ತಾಳೆ. ಅವಾಗ ಎಲ್ಲೋದ್ಲಮ್ಮ, ಇಲ್ಲೇ ಎಲ್ಲಾದರೂ ಇರಬೇಕಲ್ವಾ ಅಂತ ಹೇಳ್ತಿರ್ತಾರೆ. ಅವಾಗ ಜ್ಯೋತಿಕನೂ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಜ್ಯೋತಿಕನ ಜೊತೆ ಹೋಗಿರ್ಬೋದು ಅಂತ ಆರತಿ ಹೇಳ್ತಾ ಇರ್ತಾಳೆ. ಏನೇ ನನ್ನ ಮಗಳನ್ನ ನಿಮಗೆ ಬಿಟ್ಟಿಯಾಗಿ ಸಿಕ್ಕಿರೋದು, ಅವಳ ಮೇಲೆ ಎಲ್ಲರೂ ಅದು ಹೇಳ್ತೀರಾ ಅಂತ ಸೌಮಿತ್ರ ಕಿಡ್ಸ್ತಾ ಇರ್ತಾಳೆ. ಏನು ಹೇಳಿದ್ಲು ಅವಳು ಜಸ್ಟು ಜ್ಯೋತಿಕೇನಾದ್ರು ಕರ್ಕೊಂಡೋಗಿರ್ಬೋದು ಅಂತ ಹೇಳಿದ್ಲು. ಜ್ಯೋತಿಕ ಏನಾದ್ರು ಕೊಡಿಸೋದು ಕರ್ಕೊಂಡೋಗಿರಲ್ವಾ, ಯಾಕೆ ಹಿಂಗೆ ಆಡ್ತಿದ್ಯಾ ಸುಮಿತ್ರ, ಸ್ವಲ್ಪ ಸಮಾಧಾನವಾಗಿರೋದನ್ನ ಕಲಿ ಅಂತ ತಾತ ಹೇಳ್ತಾರೆ. ಮಾತಾಡ್ತಿರುವಾಗಲೇ ದೀಪು ಬರ್ತಾಳೆ. ದೀಪು ಬಂದಿದ್ದನ್ನ ನೋಡಿ ಶಾರದಂಗೆ ತುಂಬ ಖುಷಿ ಆಗುತ್ತೆ. ದೀಪು ಎಲ್ಲಿಗೆ ಹೋಗಿದೆ ನೀನು ಅಂತ ಕೇಳ್ತಾ ಇರ್ತಾರೆ. ಅವಾಗ ನಾನು ಆಚೆಗಡೆ ಹೋಗಿದ್ದೆ ಮಾ ಅಂತ ಹೇಳ್ತಿರ್ತಾಳೆ. ಎಲ್ಲೂ ಹೋಗ್ಬಾರ್ದು, ನನಗೆ ಹೇಳ್ದೇನೆ ಅಂತ ಹೇಳಿದ್ದೆ ತಾನೇ, ನನಗೆ ಹೇಳ್ದೇನೆ ಯಾಕೆ ಹೋದೆ ಅಂತ ಹೇಳ್ತಿರ್ಲೆ. ಅವಾಗ ನನಗೆ ಆಂಟಿ ಇದನ್ನೆಲ್ಲ ಕೊಡಿಸಿದ್ರು ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ನಾನು ಯಾವಾಗಲೇ ಕೊಡಿಸ್ದೆ ಅಂತ ಆರತಿ ಕೇಳ್ತಾ ಇರ್ತಾಳೆ. ಅಯ್ಯೋ ಅಕ್ಕ, ನೀವೆಲ್ಲ ಕೊಡಿಸಿದ್ದು ನನಗೆ ಜ್ಯೋತಿಕಾ ಆಂಟಿ ಎಲ್ಲ ಕೊಡಿಸಿದ್ರು ಅಂತ ಹೇಳ್ತಾ ಇರ್ತಾಳೆ. ಸುಮಿತ್ರ ಹೇಳ್ತಾಳೆ, ನನ್ನ ಮಗಳ ಮೇಲೆ ನೀವು ಎಷ್ಟೇ ಆಪಾದನೆ ಮಾಡಿದ್ರು, ಅವಳು ಎಷ್ಟು ಕೆಟ್ಟವಳು ಅಂತ ಹೇಳಿದ್ರು, ಅವಳಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ನೋಡ್ರಿ, ಅವಳೇ ಕರ್ಕೊಂಡೋಗಿ ಎಲ್ಲನೂ ಕೊಡ್ಸ್ಕೊಂಬಂದಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಅವರೆಲ್ಲ ಮಾತಾಡ್ತಿರುವಾಗ ಜ್ಯೋತಿಕನೂ ಬರ್ತಾಳೆ ಅಲ್ಲಿಗೆ. ಏನಮ್ಮ ಜ್ಯೋತಿಕಾ, ನಿನ್ನ ಕರ್ಕೊಂಡೋಗಿದ್ದು ದೀಪುನ ಅಂತ ಕೇಳ್ತಾರೆ. ಅವಾಗ ಹೌದು ತಾತ, ಅವಳಿಗೆ ನಾನು ಅವಳು ಆಟಾಡ್ತಾ ಇದ್ವಿ, ಹಂಗೇ ಅವಳು ನಂಗೆ ಇದೆಲ್ಲ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಡೋಗಿ ಕೊಡಿಸ್ಕೊಂಡು ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನೀನು ಏನಾರು ಕರ್ಕೊಂಡೋಗು, ಆದರೆ ಮನೇಲಿ ಒಂದು ಮಾತು ಹೇಳ್ಬಿಟ್ಟು ಕರ್ಕೊಂಡೋಗ್ಬೇಕಲ್ವಾ, ಅವರಮ್ಮ ಎಷ್ಟು ಗಾಬರಿಯಾಗಿ ಎಲ್ಲ ಕಡೆ ಹುಡುಕ್ತಿದ್ದಾಳೆ ನೋಡು ಅಂತ ಹೇಳ್ತಿರ್ತಾರೆ. ಸಾರಿ ತಾತ, ನನಗೆ ಗೊತ್ತಾಗಲಿಲ್ಲ, ಅವಳನ್ನ ಕರ್ಕೊಂಡೋಗ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಆಗ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಈ ಜ್ಯೋತಿಕಂಗೆ ನಮ್ಮ ದೀಪು ಕಂಡ್ರೇ ಆಗ್ತಾ ಇರಲಿಲ್ಲ, ಆದರೆ ಇವಳು ಆಚೆ ಕಡೆ ಕರ್ಕೊಂಡೋಗಿ ಆಟ ಸಾಮಾನೆಲ್ಲ ಕೊಡಿಸಿದ್ದಾಳೆ ಅಂದರೆ ಇವಳು ಸ್ಲೋಲಿ ಅವಳನ್ನು ಕ್ಲೋಸ್ ಮಾಡ್ಕೊಬೇಕು ಅಂತ ಇದ್ದಾಳೆ, ಇವಳು ಮೈಂಡಲ್ಲಿ ಬೇರೆ ಏನೋ ಓಡ್ತಾ ಇದೆ, ನಾನು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ಬಿಟ್ಟು, ದೀಪು ನೀನು ಇನ್ನೊಂದು ಸತಿ ಯಾರನ್ನೇ ಕರೆದ್ರೂ ಎಲ್ಲೂ ಹೋಗ್ಕೊಡ್ದು, ನೀನು ನನಗೇನು ಹೇಳ್ದೇನೆ ಹೋದರೆ ನಿನಗೆ 2 ಕೊಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡೋಗ್ತಾಳೆ. ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರೂ ಅವ್ರ ರೂಮಿಗೆ ಬರ್ತಾರೆ. ಜ್ಯೋತಿಕಾ ಪಾರಿಜಾತನ ಕೈ ಹಿಡ್ಕೊಂಡು ಕುಪ್ಪಳಿಸ್ತಾ ಇರ್ತಾಳೆ. ಸುಮ್ಮನೆ ನನ್ನ ಎಳ್ದಾಡ್ಬಿಡ್ವೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಕಣೆ, ನಂಗೆ ವಯಸ್ಸಾಗಿದೆ ಕಣೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ, ನನಗೆ ಆಗ್ತಿರೋ ಸಂತೋಷ ತಡೆಯೋಕ್ಕಾಗ್ತಾಯಿಲ್ಲ ಗ್ರಾನಿ ಅಂತ ಹೇಳ್ತಿರ್ತಾಳೆ. ಏನಾಯ್ತೆ ಅಂತ ಕೇಳ್ತಿರ್ತಾರೆ. ಆವಾಗ ನನಗೆ ಆ ದೀಪು ಎಷ್ಟು ಕ್ಲೋಸ್ ಆಗ್ತಾ ಇದ್ದಾಳೆ ಅಂದರೆ, ಇನ್ನು ಸ್ವಲ್ಪ ದಿನ ನಾನು ಹೇಳ್ದಂಗೆ ಕೇಳ್ತಾಳೆ, ಅವ್ರ ಅಮ್ಮ ಹೇಳಿದ ಮಾತು ಕೇಳೋದಿಲ್ಲ ಅವಳು, ನೋಡ್ತಾ ಇರು, ನನಗೆ ಅಷ್ಟು ಕ್ಲೋಸ್ ಆಗಿಬಿಟ್ರೆ ಸ್ಲೋಲಿ
ಸಿದ್ದುನು ಕ್ಲೋಸ್ ಆಗಿಬಿಡ್ತಾನೆ. ಅವಾಗ ಸಿದ್ದು ಮತ್ತು ದೀಪು ಇಬ್ಬರು ನನ್ನ ಜೊತೆ ಇತ್ತು ಅಂದರೆ ಆ ಶಾರದಾ ಒಂಟಿ ಆಗ್ತಾಳೆ ಅಂತ ಹೇಳ್ತಿರ್ತಾಳೆ. ಅವಾಗ ಹಂಗಾದ್ರೆ ಅವಳನ್ನ ಆಮೇಲೆ ನೀನು ಒಳಗಡೆ ಹಾಕ್ಬಿಡ್ತೀಯ ಅಲ್ವಾ, ಇನ್ಮೇಲೆ ಅವಳು ನಮ್ಮ ಮನೆಗೆ ಇರೋದಿಲ್ಲ ಅಲ್ವಾ, ಅದೇ ನಿನ್ನ ಪ್ಲ್ಯಾನ್ ತಾನೇ ಅಂತ ಹೇಳ್ತಾ ಇರ್ತಾಳೆ ಅಜ್ಜಿ. ಅವಾಗ ಹೌದು ಗ್ರಾನಿ, ನಾನು ಹಾಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಫೋನ್ ಬರುತ್ತೆ. ರೋಹನ್ ಕಾಲ್ ಮಾಡಿರ್ತಾನೆ. ರೋಹನ್ ಫೋನ್ ರಿಸೀವ್ ಮಾಡ್ತಿದ್ದಂಗೆ ಜ್ಯೋತಿಕಾ ಏನು ಯೋಚನೆ ಮಾಡಿದೆ, ನಮ್ಮಿಬ್ಬರು ಮದುವೆ ಬಗ್ಗೆ ಏನು ಡಿಸೈಡ್ ಮಾಡಿದೆ ಅಂತ ಕೇಳ್ತಿರ್ತಾನೆ. ಅಯ್ಯೋ, ನಿಮ್ಮ ಮನೆಯಲ್ಲಿ ಯಾರೂ ಒಪ್ತಾ ಇಲ್ಲ ಅಂದಮೇಲೆ ನಾನೇನು ಮಾಡಲಿ, ನಿಮ್ಮ ಮನೆಯವರು ಒಪ್ಪಿಲ್ಲ ಅಂದರೆ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ, ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ. ಯಾಕೆ ಹೆಂಗೆ ಮಾತಾಡೋಕ್ಕೆ ಹೋದೆ, ಆ ಹುಡುಗಂಗೆ ಬೇಜಾರಾಗೋದಿಲ್ವಾ, ಅವನೇನಾದರೂ ಅಂದ್ಕೊಂಡ್ರೆ ಅಂತ ಅಜ್ಜಿ ಕೇಳ್ತಾ ಇರ್ತಾಳೆ. ಆದರೆ ಅಯ್ಯೋ ನೀವು ತಲೆ ಕೆಡಿಸ್ಕೊಂಬೇಡಿ ಗ್ರಾನಿ, ಅವನೊಬ್ಬ ದೊಡ್ಡ ಫ್ರಾಡು. ಅವನ್ನ ನಾನು ಮದುವೆ ಆಗೋದಕ್ಕೆ ನನಗೆ ಏನಾರು ತಲೆಗಿಲೆ ಕೆಟ್ಟಿದೆಯಾ, ನಾನು ಯಾವುದೂ ಆಪ್ಷನ್ ಇಲ್ಲ ಅಂದ್ಬಿಟ್ಟು ಅವನ್ನ ಫೈನಲಲ್ಲಿ ಕೊನೆಯಲ್ಲಿ ಇಟ್ಟಿದ್ದೆ. ಆದರೆ ಈಗ ನನಗೆ ಸಿದ್ದು ಸಿಕ್ಕಿರ್ಬೇಕಾದ್ರೆ ಇವನು ಯಾಕೆ ಬೇಕು, ಇವನ್ನ ನನ್ನ ಹತ್ರಕ್ಕೂ ಸೇರಿಸ್ಕೊಳಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಸಿದ್ದು ಮತ್ತು ದೀಪು ಇಬ್ಬರೂ ಆಚೆಗಡೆ ಹೋಗಿರ್ತಾರೆ, ನಡ್ಕೊಂಡು ಬರ್ತಾ ಇರ್ತಾರೆ. ಅಪ್ಪ ಈಗ ನನಗೆ ಇದೇ ಸ್ಕೂಲಿಗೆ ಸೇರಿಸ್ತೀರಾ ಅಂತ ಕೇಳ್ತಿರ್ತಾಳೆ. ಹೌದು, ನಾನು ಇದೇ ಸ್ಕೂಲಿಗೆ ಸೇರಿಸ್ತೀನಿ, ಈ ಸ್ಕೂಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಅಪ್ಪ ಅದರಲ್ಲಿ ಪ್ಲೇ ಗ್ರೌಂಡು, ಆಟ ಸಾಮಾನು ಎಲ್ಲ ಇದೆಯಾ, ಎಲ್ಲ ಚೆನ್ನಾಗಿ ನೋಡ್ಕೊತಾರ ಅಂತ ಕೇಳ್ತಿರ್ತಾಳೆ. ಹೌದು, ಅಲ್ಲಿ ಎಲ್ಲ ಥರ ಗೇಮ್ಸು ಎಲ್ಲ ಥರದ್ದು ಇದೆ, ನಿಂಗೆ ಎಜುಕೇಷನು ತುಂಬ ಚೆನ್ನಾಗಿದೆ, ಅಲ್ಲಿ ಎಲ್ಲರೂ ನನಗೆ ಪರಿಚಯ, ಎಷ್ಟೋ ಜನ ನನಗೆ ಗೊತ್ತಿರೋರೆಲ್ಲ ಅವ್ರ ಮಕ್ಳುಗಳು ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಆ ಸ್ಕೂಲು ಅಂತ ಹೇಳ್ತಿರ್ತಾನೆ. ಅವರಿಬ್ಬರು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಐಸ್ ಕ್ರೀಮ್ ಶಾಪ್ ಕಾಣಿಸುತ್ತೆ. ಅಪ್ಪ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇರ್ತಾಳೆ. ಇವತ್ತು ಬೇಡ ದೀಪು, ನಾನು ಇನ್ನೊಂದು ದಿವಸ ಕೊಡಿಸ್ತೀನಿ, ಬಾ ಹೋಗೋಣ ಅಂತ ಹೇಳ್ತಿರ್ತಾನೆ. ಇಲ್ಲ ನನಗೆ ಇವಾಗಲೇ ಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಐಸ್ ಕ್ರೀಮ್ ಅಂಗಡಿಗೆ ಬರ್ತಾರೆ. ಐಸ್ ಕ್ರೀಮ್ ಅಂಗಡಿಗೆ ಬರ್ತಿದ್ದಂಗೆ ಮುರಳಿ ಮತ್ತು ವೈದೇಹಿ ಇಬ್ಬರೂ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ. ದೀಪು, ನಾವು ಈ ಅಂಗಡಿಲಿ ತಿನ್ನೋದು ಬೇಡ, ನಾವು ಬೇರೆ ಅಂಗಡಿಲಿ ತಿನ್ನೋಣ ಬಾ ಅಂತ ಹೇಳ್ತಿರ್ತಾನೆ. ಇಲ್ಲ ಅಪ್ಪ, ನಂಗೆ ಇದೇ ಅಂಗಡಿಲಿ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿರ್ತಾಳೆ. ಅವಾಗ ಅವರಿಬ್ಬರು ಮಾತಾಡೋದನ್ನು ವೈದೇಹಿ ನೋಡ್ಬಿಡ್ತಾಳೆ. ಒಂದು ನಿಮಿಷ ಇರ್ರಿ, ಸಿದ್ದು ತಾನೇ, ನಮ್ಮ ಸಿದ್ದು ಅಲ್ವಾ ಅಲ್ಲಿ ನಿಂತಿರೋದು ಅಂತ ಹೇಳ್ತಾಳೆ. ಅವಾಗ ಮುರಳಿ ಹೌದು ನಮ್ಮ ಸಿದ್ದುನೇ ಅಂತ ಹೇಳ್ತಾನೆ. ಅವಾಗ ಇರ್ರಿ, ನಾನು ಒಂದು ನಿಮಿಷ ಮಾತಾಡ್ಸ್ಕೊಂಬರ್ತೀನಿ ಅಂತ ವೈದೇಹಿ ಎದ್ದು ಬರ್ತಾಳೆ. ಅವಾಗ ಬಂದಿದ್ದು ನೋಡಿ ದೀಪು, ಬೇಡ ಬಾ ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಅವಾಗ ಏನಪ್ಪ ಸಿದ್ದು ಹೇಗಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹೀಗೆ ಮುರಳಿನೂ ಬರ್ತಾನೆ. ಬಂದ್ಬಿಟ್ಟು ಓ ಸಿದ್ದು, ಇಲ್ಲಿದ್ಯಾ ನೀನು, ಹೇಗಿದ್ಯೋ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಅವಾಗ ನಿನ್ನೆ ಯಾರು ಮಾತಾಡ್ಸಿದ್ದು, ನೀನು ನನ್ನ ಜೊತೆ ಮಾತಾಡಬೇಡ ಅಂತ ಹೇಳ್ತಾ ಇರ್ತಾನೆ. ಏನೋ ನನಗೇನೆ ಈ ಥರ ಬೈತಿಯಲ್ಲೋ ಅಂತ ಕೇಳ್ತಾ ಇರ್ತಾನೆ. ಅವಾಗ ತಾತ ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ಸ್ತಿದ್ದಾರೆ, ಚೆನ್ನಾಗಿ ಮಾತಾಡಿಯಪ್ಪ ಅಂತ ದೀಪು ಹೇಳ್ತಾ ಇರ್ತಾಳೆ. ಯಾರಿಗೆ ತಾತ, ನಾನು ನಿನಗೆ ತಾತ ಅಲ್ಲ, ಯಾರ್ಯಾರೋ ಹುಡ್ಸಿರೋ ಮಕ್ಳಿಗೆಲ್ಲ ನಾನು ತಾತ ಆಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ನೀವು ಈ ಥರ ಎಲ್ಲ ಮಾತಾಡಬೇಡಿ, ದೀಪು ಯಾವತ್ತಿದ್ರು ನನ್ನ ಮಗಳು ಅಂತ ಹೇಳ್ತಾ ಇರ್ತಾನೆ. ಇವಳು ಆ ನರಸಿಂಹಂಗೆ ಹುಟ್ಟಿರೋ ಮಗಳು ಕಣೋ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಅವಾಗ ನೀವು ದೀಪು ನನ್ನ ಮಗಳು ಯಾವತ್ತಿದ್ರು, ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋಕ್ಕೆ ಬರಬೇಡಿ. ನಿಮಗೆ ನಿಮ್ಮ ಮೇಲೆ ಸ್ವಲ್ಪನಾದರೂ ಮರ್ಯಾದೆ ಇತ್ತು, ನಮ್ಮ ಅಮ್ಮಂಗೆ ಮೋಸ ಮಾಡಿದ್ರಿ, ಅದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ಗಲೀಜಿದೆ ಅಂತ ಗೊತ್ತಾದ ಮೇಲೆ ನಿನ್ಗೆ ಇಷ್ಟು ದಿನ ಅಪ್ಪ ಅಂತ ಕರೆದಿದ್ದೂ ತಪ್ಪಾಯಿತು ಅಂತ ನನಗನ್ನಿಸ್ತಾ ಇದೆ. ಇನ್ನು ಯಾವತ್ತೂ ನಿಮ್ಮ ಮುಖನ ನನಗೆ ತೋರಿಸ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಏನೋ ನೀನು ಈ ಮಗುಗೋಸ್ಕರ ನನ್ನನ್ನೇ ಎತ್ತರಕತ್ತಿದೆಯಲ್ಲೋ ಅಂತ ಕೇಳ್ತಾನೆ. ಇಷ್ಟು ದಿನ ನಿಮ್ಮನ್ನ ಮಾತಾಡ್ಸಿದ್ದೆ ತಪ್ಪು, ಇನ್ನೊಂದು ಮಾತಾಡಬೇಡ ಅಂತ ಹೇಳಿದ್ನಲ್ಲ, ಬಾ ದೀಪು ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರು ಅಲ್ಲಿಂದ ಹೊಂಟೋಗ್ತಾರೆ. ಮುರಳಿ ವೈದೇಹಿಗೆ ಹೇಳ್ತಾನೆ, ನೋಡು ಅವಳು ಯಾವುದೋ ಹುಡುಗಿಗೋಸ್ಕರ ನನ್ನನ್ನು ಎದುರಾಕೊಂತಿದ್ದೆ ನನ್ನ ಮಗ, ಇವನಿಗೇನಾಗಿದೆ ಅಂತ ಕೇಳ್ತಾ ಇರ್ತಾನೆ. ಆವಾಗ ಆ ಪುಟ್ಟು ಮಗು ನಿಮಗೆ ವಯಸ್ಸಾಗಿದೆ ತಾನೇ, ತಾತ ಅಂತ ಕರೆಯೋದ್ರಲ್ಲಿ ಏನು ತಪ್ಪು, ತಾತ ಅಂತ ಕರೆದ್ಲು, ನೀವು ಯಾಕೆ ಈ ಥರ ರಿಯಾಕ್ಟ್ ಮಾಡಿದ್ರಿ, ನಿಮ್ಮ ತಲೆಯಲ್ಲಿ ಬರೋ ಆಲೋಚನೆಗಳು ನಿಮಗೆ ಖುಷಿ, ನಾನಂದು ಏನಂತ ಕರ್ಮ ಅಂತ ನಿಮ್ಗೆ ಕಟ್ಕೊಂಡು ಅಂತ ಹೇಳ್ಬಿಟ್ಟು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಓಡ್ತಾಳೆ. ನನ್ನ ಕರ್ಮ ಅಂದ್ಕೊಂಡು ಮುರಳಿನೂ ಹೋಗ್ತಾನೆ. ದೀಪು ಮತ್ತು ಸಿದ್ದು ಇಬ್ಬರೂ ಮನೆಗೆ ಬರ್ತಾರೆ. ದೀಪನ ಮಲಗಿಸ್ತಾ ಇರ್ತಾನೆ. ಆವಾಗ ಸಿದ್ದುಗೆ ಅಲ್ಲಿಗೆ ಐಸ್ ಕ್ರೀಮ್ ಶಾಪಲ್ಲಿ ನಡೆದಿರೋದೆಲ್ಲ ನೆನಪಾಗ್ತಾ ಇರುತ್ತೆ. ಅಯ್ಯೋ ಈ ಥರ ಮಾತಾಡಿದ್ರಲ್ಲ, ದೀಪು ಹಾಗಾದರೆ ನನ್ನ ಮಗಳಲ್ವಾ, ಇವಳು ಹಂಗಾದ್ರೆ ದೊಡ್ಡವಳಾದ್ಮೇಲೆ ನನ್ನ ಮರ್ತು ಬಿಡ್ತಾಳ, ನನಗೂ ಅಪ್ಪ ಅಂತ ಕರೆಯೋದಿಲ್ವಾ, ಇವಳು ನನ್ನಿಂದ ದೂರ ಆಗ್ಬಿಡ್ತಾಳ, ಈಗೇನೋ ಅವಳಿಗೇನೂ ಗೊತ್ತಾಗ್ತಾ ಇಲ್ಲ, ದೊಡ್ಡವಳಾದ್ಮೇಲೆ ನನ್ನ ಅಪ್ಪ ಅಂತ ಕರೆಯಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಶಾರದಾ ಬರ್ತಾಳೆ. ಸರ್ ಏನು ಯೋಚನೆ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಏನೂ ಇಲ್ಲ ಶಾರದವ್ರೆ ಅಂತ ಹೇಳ್ತಾನೆ. ಆವಾಗ ನೀವು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೋ ಒಂದು ವಿಷಯ ತಲೆಯಲ್ಲಿದೆ ಅಂತ ಆಯಿತು, ಏನಂತ ಹೇಳಿ ಅಂತ ಹೇಳ್ತಾಳೆ. ಆವಾಗ ಈ ಥರ ಐಸ್ ಕ್ರೀಮ್ ಶಾಪಲ್ಲಿ ಹಿಂಗೆಲ್ಲ ಆಯಿತು ಅಂತ ಹೇಳ್ತಾನೆ. ಅಯ್ಯೋ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಸರ್ ಅಂತ ಹೇಳ್ತಿರ್ತಾಳೆ. ಆವಾಗ ದೀಪು ಈಗೇನೋ ಅವಳು ಚಿಕ್ಕವಳು, ಅವಳು ಗೊತ್ತಾಗ್ತಾ ಇಲ್ಲ, ಅವಳು ದೊಡ್ಡವಳಾದ್ಮೇಲೆ ಎಲ್ಲ ಗೊತ್ತಾಗುತ್ತಲ್ಲ, ಆವಾಗ ನನ್ನ ಅಪ್ಪ ಅಂತ ಕರೆದಿಲ್ಲ ಅಂದರೆ ಅಂತ ಹೇಳ್ತಿರ್ತಾನೆ. ಅಪ್ಪ ಅಂತ ಪಟ್ಟಂತ ಎದ್ಬಿಟ್ಟು ನಾನು ನಿಮ್ಮ
ನಿಮ್ಮನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ನನಗೆ ಯಾವಾಗ್ಲೂ ನೀವೇ ನನ್ನ ಅಪ್ಪ, ನನ್ನ ಮುದ್ದು ಅಪ್ಪ ನೀವು ಅಂತ ತಲೆನ ಇಟ್ಕೊಂಡು ಅವ್ನಿಗೊಂದು ಕಿಸ್ ಕೊಡ್ತಾಳೆ. ಆವಾಗ ದೀಪು ನಿನ್ನನ್ನು ಯಾವತ್ತೂ ಬಿಡೋದಿಲ್ಲ ಅಲ್ವಾ ಅಂತ ಕೇಳ್ತಾ ಇರ್ತಾನೆ. ಆವಾಗ ಹೌದಪ್ಪ, ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟೋಗೋದಿಲ್ಲ, ನೀವೇ ನನ್ನ ಅಪ್ಪ ಅಂತ ಹೇಳಿ ಅವನ್ನ ತಪ್ಕೊತಾಳೆ. ಆವಾಗ ಅವನಿಗೆ ಸಮಾಧಾನ ಆಗ್ತಾ ಇರುತ್ತೆ. ಸಿದ್ದು ಮತ್ತು ಶಾರದಾ 3 ಜನನೂ ಮಲ್ಕೊತಾರೆ. ಒಂದು ಹೊತ್ತಲ್ಲಿ ಎಚ್ಚರಿಕೆ ಆಗುತ್ತೆ ಸಿದ್ದುಗೆ. ಆವಾಗ ಎದ್ದು ನೋಡ್ತಾನೆ. ನೋಡಿದ್ರೆ ಶಾರದಾ ಅಲ್ಲಿ ಇರೋದೇ ಇಲ್ಲ. ಎಲ್ಲೋದ್ರು ಶಾರದವರು ಅಂತ ಎದ್ದು ತಿರ್ಗಾ ಹೋಗಿ ವಾಶ್ರೂಮ್ ಹತ್ರ ನೋಡ್ತಾನೆ. ಅಲ್ಲೂ ಇರೋದಿಲ್ಲ. ಎಲ್ಲೋದ್ರು ಆಚೆ ಏನಾದ್ರು ಹೋಗಿರ್ಬೇಕು ಅಂತ ಹೇಳಿ ಆಚೆ ಕಡೆ ಬಂದು ನೋಡ್ತಾನೆ. ಅಲ್ಲಿ ಅಡುಗೆ ಮನೆ ಹತ್ರ ಬಂದು ನೋಡಿದ್ರೂ ಇರೋದಿಲ್ಲ. ಆಮೇಲೆ ಎಲ್ಲ ಕಡೆನೂ ಶಾರದವ್ರೆ ಅಂತ ಹುಡುಕ್ತಾ ಇರ್ತಾನೆ. ಆವಾಗ ಹಿಂದೆಗಡೆಯಿಂದ ಬಂದು ಶಾರದಾ ಅವ್ನ ಬೆನ್ನ ಮೇಲೆ ಕೈ ಹಾಕ್ತಾಳೆ. ಆವಾಗ ಎಲ್ಲೋಗಿದ್ರಿ ಶಾರದವ್ರೆ, ನಿಮ್ಮನ್ನ ಹುಡ್ಕೊಂಡು ನಾನು ಎಲ್ಲೆಲ್ಲ ನೋಡಿದೆ ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ನಿದ್ದೆ ಬರ್ತಾ ಇರಲಿಲ್ಲ ಸರ್, ಅದಕ್ಕೆ ಆಚೆ ಕಡೆ ಗಾಳಿ ತಗೊಳ್ಳೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾಳೆ. ಆವಾಗ ಇಷ್ಟೊತ್ತಲ್ಲ ಅಂತ ಕೇಳ್ತಾ ಇರ್ತಾನೆ. ಆವಾಗ ಸರಿ ಬನ್ನಿ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳು ರೂಮ್ಗೆ ಹೋಗ್ತಾಳೆ. ಆವಾಗ ಯೋಚನೆ ಮಾಡ್ತಾ ಇರ್ತಾನೆ, ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ದಿಂಬಿಗೆ ತಲೆ ಕೊಟ್ಟರೆ ಸಾಕು ನಿದ್ದೆ ಬರ್ತಾ ಇರುತ್ತೆ, ಇವ್ರು ನೋಡ್ರೆ ನಿದ್ದೆ ಬರ್ತಾ ಇಲ್ಲ ಅಂತಾರಲ್ಲ, ಇವನಾರು ನಿಜ ಹೇಳ್ತಿದ್ದಾರಾ ಅಥವಾ ಒತ್ತಡದಲ್ಲಿ ಇರ್ಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾ ಇರ್ಲಿಲ್ವಲ್ಲ, ಶಾರದಾ ಏನಾರು ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.